ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿ ಶ್ರೀರಾಮುಲು ರಾಜ್ಯದ ಮಾಜಿ ಸಚಿವ, ಮಾಜಿ ಸಂಸದ ಬಿ ಶ್ರೀರಾಮುಲು ವಿರುದ್ಧ ಬಳ್ಳಾರಿಯಲ್ಲಿ ಪೋಕ್ಸೋ ಪ್ರಕರಣವೊಂದು ದಾಖಲಾಗಿದೆ. ಪೋಕ್ಸೋ ಪ್ರಕರಣ ಅಂದ್ರೆ ಅವರು ನೇರವಾಗಿ ಯಾವುದೋ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ತೊಡಗಿಸಿಕೊಂಡಿಲ್ಲ, ಆದರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಅಪ್ರಾಪ್ತೆಯ ಹೆಸರನ್ನ ಬಹಿರಂಗಪಡಿಸಿದ ಕಾರಣಕ್ಕಾಗಿ ಅವರ ಮೇಲೆ ಪೋಕ್ಸೋ ಕಾಯ್ದೆಯನ್ನು ಹಾಕಲಾಗಿದೆ. ಪೋಕ್ಸೋ FIR ಫೈಲ್ ಆಗಿದೆ. ಸೊ ಯಾಕಾಯ್ತು, ಏನಿದ್ರ ಹಿನ್ನೆಲೆ ಅಂತ ನೋಡೋದಾದ್ರೆ, ನಿಮಗೆಲ್ಲ ನೆನಪಿರುತ್ತೆ, ಜನವರಿ 1ನೇ ತಾರೀಕು ಜನಾರ್ದನ ರೆಡ್ಡಿ ಮನೆ ಮುಂದೆ ಅಲ್ಲಿನ ಶಾಸಕ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿಯ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಅವರ ಗನ್ಮ್ಯಾನ್ಗಳು ಎಲ್ಲರೂ ಸಹ ಮನಸೋ ಇಚ್ಛೆ ಹೊಡೆದಾಡ್ಕೊಂಡ್ರು. ತಮಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ಹೊಡೆದಾಡ್ಕೊಂಡ್ರು. ಆ ಹೊಡೆದಾಟದಲ್ಲಿ ಗುಂಡುಗಳು ಹಾರಿದವು. ಗುಂಡುಗಳಿಗೆ ರಾಜಶೇಖರ್ ಅನ್ನುವಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತ ಜೀವ ಕಳ್ಕೊಂಡ. ಅದು ಕಾಂಗ್ರೆಸ್ ಜನಾರ್ದನ ರೆಡ್ಡಿಯನ್ನ ಕೊಲ್ಲೋದಕ್ಕೆ ಮಾಡಿದಂತಹ ಪ್ರಯತ್ನ ಅಂತ ಬಿಜೆಪಿ ಆರೋಪ ಮಾಡಿತು. ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು. ಅವತ್ತು ಸಹ ಸಾಕಷ್ಟು ಅದರ ಬಗ್ಗೆ ತೀವ್ರ ವಿರೋಧ, ಪ್ರತಿಭಟನೆಗಳು ಎಲ್ಲ ನಡೀತು. ಆದರೆ ಇಡೀ ಬಳ್ಳಾರಿ ಜಿಲ್ಲೆಯನ್ನೇ ಒಂದು ರೀತಿಯಾಗಿ ಎಚ್ಚರಿಸಬೇಕು, ಈ ವಿಚಾರವಾಗಿ ನಮ್ಮ ಶಕ್ತಿ ತೋರಿಸ್ತೀವಿ ಅಂತ ಹೇಳಿ ಮೊನ್ನೆ ಜನವರಿ 17ನೇ ತಾರೀಕು ದೊಡ್ಡ ಪ್ರತಿಭಟನಾ ಸಮಾವೇಶವನ್ನೇ ಏರ್ಪಡಿಸಿದ್ರು. ಅಲ್ಲಿಗೆ ಬಿಜೆಪಿಯ ಎಲ್ಲ ದೊಡ್ಡ ದೊಡ್ಡ ನಾಯಕರು ಹೋಗಿ ಭಾಷಣ ಮಾಡಿ ಬಂದರು. ಏನು, ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದಂತಹ ಪ್ರತಿಭಟನೆ, ಜನಾರ್ದನ ರೆಡ್ಡಿ ವಿರುದ್ಧ ಕೊಲೆ ಮಾಡೋದಕ್ಕೆ ಮಾಡಿದಂತಹ ತಂತ್ರ, ಪ್ರಯತ್ನ, ಅವರದೇ ಕಾರ್ಯಕರ್ತನನ್ನ ಅವರೇ ಕೊಂದಿದ್ದಾರೆ, ಹೀಗೆ. ಮತ್ತು ರಾಜ್ಯದಲ್ಲಿ ಗೂಂಡಾ ಸರ್ಕಾರ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ರಾಜ್ಯ ಸರ್ಕಾರ. ಹಾಗೆ ವಿರೋಧ ಪಕ್ಷದವರು ಏನೆಲ್ಲ ಟೀಕೆ ಮಾಡ್ತಾರೋ ಯೂಶುವಲ್ ಆಗಿ ಆ ವಿರೋಧ ಪಕ್ಷದವರ ಟೀಕೆಗಳನ್ನ ಅಲ್ಲಿ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತನಾಡಿದಂತಹ ಬಿ ಶ್ರೀರಾಮುಲು ಜನಾರ್ದನ ರೆಡ್ಡಿಯ ಆಪ್ತ. ಮಧ್ಯದಲ್ಲಿ ಒಂದಷ್ಟು ವರ್ಷ ಸ್ವಲ್ಪ ಅವರಿಗೆ ಮನಸ್ತಾಪಗಳಿತ್ತು, ದೂರ ಆಗಿದ್ರು. ಆದರೆ ಈಗ ಮತ್ತೆ ಒಂದಾಗಿದ್ದಾರೆ. ಆ ಕಾರಣಕ್ಕಾಗಿ ರೆಡ್ಡಿ ಪರವಾಗಿ ದೊಡ್ಡ ಅಬ್ಬರದ ಭಾಷಣವನ್ನೇ ಮಾಡಿದ್ರು ಬಿ ಶ್ರೀರಾಮುಲು. ಭಾಷಣದ ನಡುವೆ ಒಂದು ಹೆಣ್ಣು ಮಗುವಿನ ಹೆಸರು ಹೇಳಿಬಿಟ್ರು. ಆ ಹೆಣ್ಣು ಮಗುವಿನ ವಿಚಾರ ಯಾಕೆ ಬಂತು ಅಂದ್ರೆ, ಆಕೆಯ ಅತ್ಯಾಚಾರ ಆಗಿದೆ ಅನ್ನೋ ಕಾರಣಕ್ಕಾಗಿ. ಆದರೆ ಆ ಹೆಣ್ಣು ಮಗು ಅಪ್ರಾಪ್ತ ಹೆಣ್ಣು ಮಗು ಆಗಿರೋದ್ರಿಂದ ಆಕೆಯ ಗುರುತನ್ನ ಬಹಿರಂಗಪಡಿಸುವ ಹಾಗಿಲ್ಲ ಕಾನೂನಿನ ಪ್ರಕಾರ. ಆದರೆ ಶ್ರೀರಾಮುಲು ಆ ಗುರುತನ್ನ ಹೇಳೇ ಬಿಟ್ರು. ಆ ಹುಡುಗಿ ಇಂಥದ್ದು ಆಯ್ತು. ಆ ಹುಡುಗಿಯ ನಿಜವಾದ ಹೆಸರನ್ನ ಬಹಿರಂಗಪಡಿಸ್ಬಿಟ್ರು. ಸೊ ಅದು ಕಾನೂನಿಗೆ ವಿರುದ್ಧ ಅಂತ ಹೇಳಿ ಅಲ್ಲಿರುವಂತಹ APMC ಠಾಣೆಯಲ್ಲಿ, ಸೊ ಬಳ್ಳಾರಿಯ ಮಹಿಳಾ ಠಾಣೆಯಲ್ಲಿ ಒಂದು FIR ಆಗಿದೆ. ದೂರು ಕೊಟ್ಟಿರುವಂತಹದ್ದು APMC ಠಾಣೆಯ ರಫೀಕ್ ಅನ್ನುವಂತಹ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ. ಅವರ ಸಬ್ ಇನ್ಸ್ಪೆಕ್ಟರ್ ದೂರಿನ ಆಧಾರದ ಮೇಲೆ ಮಹಿಳಾ ಠಾಣೆಯಲ್ಲಿ ಅದು ಕೇಸ್ ಆಗಿದೆ. ಸೊ ಏನಿದ್ರ ಶಿಕ್ಷೆ ಪ್ರಮಾಣ ಅದು ಅಂತ ನೋಡೋದಾದ್ರೆ, ಯೂಶುವಲ್ ಆಗಿ ನೀವೇನಾದ್ರೂ ರೇಪ್ ಸಂತ್ರಸ್ತೆ ಅಥವಾ ಅತ್ಯಾಚಾರ ಸಂತ್ರಸ್ತೆ ಅಪ್ರಾಪ್ತೆಯಾಗಿದ್ರೆ ಆಕೆಯ ಗುರುತು, ಫೋಟೋ, ಹೆಸರು ಏನನ್ನು ಸಹ ನೀವು ಬಹಿರಂಗಪಡಿಸುವ ಹಾಗಿಲ್ಲ. ಹಾಗೇನಾದ್ರೂ ಬಹಿರಂಗಪಡಿಸಿದ್ರೆ 6 ತಿಂಗಳು ಜೈಲು ಅಥವಾ 2 ಲಕ್ಷದವರೆಗೆ ದಂಡ ಅಥವಾ ಎರಡನ್ನೂ ಸಹ ವಿಧಿಸುವ ಅಧಿಕಾರ ಕೋರ್ಟ್ಗಿರುತ್ತೆ ಅಥವಾ ಕೋರ್ಟಿನ ಅನ್ವಯ ಆಗತ್ತೆ. ಸೊ ಈಗ ಶ್ರೀರಾಮುಲು ಮೇಲೆ ಈ ಕೇಸ್ ಯಾವಾಗ ಫೈಲ್ ಆಯ್ತೋ ಬಿಜೆಪಿಯವರು ಅದನ್ನು ಸಹ ವಿರೋಧಿಸ್ತಾ ಇದ್ದಾರೆ. ಇದು ರಾಜಕೀಯ ದ್ವೇಷಕ್ಕೆ ಆಗಿರುವಂತಹ FIR. ಮೊದಲೇ ಜನಾರ್ದನ್ ರೆಡ್ಡಿಯನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು, ಅದು ಸಫಲ ಆಗ್ಲಿಲ್ಲ. ಅವರದೇ ಕಾರ್ಯಕರ್ತ ಜೀವ ಕಳ್ಕೊಂಡಿದ್ದಾನೆ. ಈಗ ಶ್ರೀರಾಮುಲು ಅವರನ್ನ ಬೆದರಿಸೋದಕ್ಕೆ ಅವರ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಪೋಕ್ಸೋ ಕೇಸನ್ನ ಹಾಕಿದ್ದಾರೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಹೇಳ್ತಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅಲ್ಲಿನ ಪೊಲೀಸರ ಭಾಷಣವನ್ನು ಕೇಳಿಸ್ಕೊಂಡಿದ್ದಾರೆ. ಅದರಲ್ಲಿ ಸಂತ್ರಸ್ತೆಯ ಹೆಸರನ್ನು ಬಹಿರಂಗಪಡಿಸಿರೋದು ಸಾಬೀತಾಗಿದೆ, ವಿಡಿಯೋ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಕೇಸನ್ನ ಹಾಕಿದ್ದಾರೆ. ಇದು ಯಾವುದೇ ದ್ವೇಷದ ಒಂದು ಪ್ರಕರಣ ಅಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ. ಸೊ ಇದಿಷ್ಟು ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಂತಹ ಪ್ರತಿಭಟನೆಯ ಭಾಗವಾಗಿ ಅಥವಾ ಗಲಾಟೆಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದಂತಹ ದೊಡ್ಡ ಸಮಾವೇಶದಲ್ಲಿ ಬಿ ಶ್ರೀರಾಮುಲು ಮಾಡಿದ ಭಾಷಣದ ವಿರುದ್ಧ ಪೋಕ್ಸೋ ಕೇಸ್ ಬಿದ್ದಿರುವ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.